ಪ್ರಿಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂದ್ರ ಈ ತರ ಟೇಬಲ್ ಕೊಟ್ಟಿರ್ತಾರೆ, ಅವರೇ ಕ್ವಶನ್ಸ್ ಕೊಟ್ಟಿರ್ತಾರೆ. ಏನಂತಂದ್ರ ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಸಂಖ್ಯೆಗಳ ಅಥವಾ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಈ ತರ ಉತ್ಪಾದನಾಂಗಗಳು, ಒಟ್ಟು ಉತ್ಪಾದನೆ, ಮಧ್ಯಂತರ ಸರಕುಗಳ ಬಳಕೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಮೌಲ್ಯವರ್ಧನೆ ಅಂತ ಹೇಳಿ ಅವರೇ ಕೊಟ್ಟಿರ್ತಾರ. ಇಲ್ಲಿ ಖಾಲಿ ಏನ್ ಮಾಡಿರ್ತಾರ, ಪ್ಲೇಸ್ ಕೊಟ್ಟಿರ್ತಾರೆ. ಟೋಟಲ್ ಆಗಿ ಇದು ಎಷ್ಟು ಮಾರ್ಕ್ಸ್ ಕ್ವಶನ್ ಅಂದ್ರೆ 5 ಅಂಕದ ಪ್ರಶ್ನೆ ಆಗಿರುತ್ತ. ನೋಡ್ರಿ, 1 2 3 ಇದೊಂದು 4 ಇಲ್ಲೊಂದು 5 ಅಂದ್ರ 5 ಬಾಕ್ಸ್ ಗಳನ್ನ ಏನ್ ಮಾಡಿರ್ತಾರ, ಅವರು ಖಾಲಿ ಬಿಟ್ಟಿರ್ತಾರ. ಈ 5 ಬಾಕ್ಸ್ ಗಳಲ್ಲಿ ನಾವು ವ್ಯಾಲ್ಯೂನ ತುಂಬಿದ್ರೆ ಆಯ್ತು. ಹೆಂಗ್ ಕಂಡು ಹಿಡಿಬೇಕಪ್ಪ ಇದನ್ನ ಅಂತ ಹೇಳಿ ಈಗ ನೋಡೋಣ. ಏನಪ್ಪಾ ಅಂತಂದ್ರೆ ಇಲ್ಲಿ ಒಟ್ಟು ಉತ್ಪಾದನೆ ಕಂಡು ಹಿಡಿಬೇಕಪ್ಪ ಅಂತಂದ್ರ ಮಧ್ಯಂತರ ಸರಕುಗಳ ಬಳಕೆ ಮೈನಸ್ ಮೌಲ್ಯವರ್ಧನೆ ಮಾಡಬೇಕು. ಒಟ್ಟು ಉತ್ಪಾದನೆ ಕಂಡು ಹಿಡಿಬೇಕಂದ್ರ ಮಧ್ಯಂತರ ಸರಕುಗಳ ಬಳಕೆ ಮತ್ತು ಮೌಲ್ಯವರ್ಧನೆನ ಏನ್ ಮಾಡ್ಬೇಕಂದ್ರ ಇವೆರಡೂ ಕೂಡ ಪ್ಲಸ್ ಮಾಡಿದ್ರ ಒಟ್ಟು ಉತ್ಪಾದನೆ ಸಿಗ್ತದೆ. ಅದೇ ರೀತಿ ನೋಡ್ರಿ, ಇಲ್ಲಿ ಒಟ್ಟು ಉತ್ಪಾದನೆ ಕೊಟ್ಟಿರ್ತಾರ, ಇಲ್ಲಿ ಕೊಟ್ಟಿಗೆ ಇದು ಗ್ಯಾಪ್ ಇಟ್ಟಿರ್ತಾರೆ, ಇದು ಮೌಲ್ಯವರ್ಧನೆ ಕೊಡ್ತಾರೆ. ಇದರ ಅರ್ಥ ಏನಂದ್ರ ಒಟ್ಟು ಉತ್ಪಾದನೆ ಮತ್ತು ಇವೆರಡರಲ್ಲಿ ಒಂದು ಯಾವ್ದಾದ್ರು ಕೊಟ್ಟಿದ್ರೆ ಏನ್ ಮಾಡ್ಬೇಕಂದ್ರ ಮೈನಸ್ ಮಾಡ್ಬೇಕು. ಒಟ್ಟು ಉತ್ಪಾದನೆ ಕಂಡು ಹಿಡಿಬೇಕಂದ್ರ ಇವೆರಡು ಕೂಡ ಪ್ಲಸ್ ಮಾಡ್ಬೇಕು. ಒಂದು ವೇಳೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕಾಲಮ್ ಏನಾಗಿರುತ್ತ ಖಾಲಿ ಬಿಟ್ಟಿರ್ತಾರ, ಯಾವ್ದಾದ್ರು ಒಂದು ಕಾಲಮ್ ಖಾಲಿ ಬಿಟ್ಟಿದ್ರ ಒಟ್ಟು ಉತ್ಪಾದನೆಯಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದ, ಇನ್ನೊಂದು ಆನ್ಸರ್ ಸಿಗ್ತದೆ. ಇದರಲ್ಲಿ ಒಟ್ಟಿನಲ್ಲಿ ಏನ್ ಮಾಡಿರ್ತಾರ ಅಂದ್ರೆ ಒಂದು ಕಾಲಮ್ ಅಂತ ಬಂದಾಗ, ಒಂದು ರೋ ಅಂತ ಬಂದಾಗ, ಅಡ್ಡ ಸಾಲು ಅಂತ ಬಂದಾಗ ಒಟ್ಟು ಉತ್ಪಾದನೆ ಮತ್ತು ಮೌಲ್ಯವರ್ಧನೆಗಳ ವ್ಯಾಲ್ಯೂ ವರ ಕೊಟ್ಟಿರ್ತಾರ. ಇಲ್ಲಾಂತಂದ್ರೆ ನೋಡ್ರಿ, ಮಧ್ಯಂತರ ಸರಕುಗಳ ಬಳಕೆ ಮತ್ತು ಮೌಲ್ಯವರ್ಧನೆ ಕೊಟ್ಟಿರ್ತಾರೆ, ಅದು ಕಂಡುಹಿಡಿ. ಒಟ್ಟು 2 ವ್ಯಾಲ್ಯೂ ಕೊಟ್ಟು ಒಂದು ಮಾತ್ರ ಏನ್ ಮಾಡಿರ್ತಾರೆ, ಇಲ್ಲಿ ಗ್ಯಾಪ್ ಬಿಟ್ಟಿರ್ತಾರೆ. ಈಗ ಈ ಲೆಕ್ಕ ಯಾವ ರೀತಿ ಮಾಡೋಣ ಅಂತ ನೋಡೋಣ. ನೋಡ್ರಿ, ಒಟ್ಟು ಉತ್ಪಾದನೆ ಎಷ್ಟು ಕೊಟ್ರ, 500 ಕೊಟ್ರ. ಮಧ್ಯಂತರ ಸರಕುಗಳ ಬಳಕೆ ಎಷ್ಟೈತಿ, 0 ಐತಿ. ಇದು 0 ಐತಿ ಅಂದ್ರ ಒಟ್ಟು ಉತ್ಪಾದನೆ ಕೂಡ ಎಷ್ಟೈತಿ ಅಂದ್ರ ಇದು ಮೌಲ್ಯವರ್ಧನೆ ಕೂಡ ಎಷ್ಟೈತಿ ಅಂತ ನಾವು 500 ಐತಿ. ಯಾಕಂದ್ರ ಇದು ಇವೆರಡು ಕೂಡಿಸಿದಾಗ ಮಾತ್ರ ಈ ವ್ಯಾಲ್ಯೂ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ಇಲ್ಲಿ 0 ಐತಿ ಅಂದ್ರ ಇಲ್ಲಿ 500 ಬಂದೇ ಬರುತ್ತೆ ಕಂಪಲ್ಸರಿ. ಇವೆರಡು ಕೂಡಿಸಿದ್ರೆ ಒಟ್ಟು ಉತ್ಪಾದನೆ ಸಿಗ್ಬೋದು. ಇಲ್ಲಿ 0 ಇದು 500 ಅಂದ್ರೆ 500 ಆಗುತ್ತೆ. ಈಗ ನೆಕ್ಸ್ಟ್ ಏನ್ ಕೊಟ್ಟ ನೋಡ್ರಿ, ಒಟ್ಟು ಉತ್ಪಾದನೆಯಲ್ಲಿ ಗ್ಯಾಪ್ ಕೊಟ್ಟ. ಇಲ್ಲಿ ಮಧ್ಯಂತರ ಸರಕುಗಳ ಬಳಕೆ 500, ಮೌಲ್ಯವರ್ಧನೆ ಸರಕುಗಳ ಬಳಕೆ ಮೌಲ್ಯವರ್ಧನೆ ಎಷ್ಟು ಕೊಟ್ರ, 300 ಕೊಟ್ರ. ಇದು ಕೂಡಿಸ್ಬಿಟ್ರೆ ಒಟ್ಟು ಉತ್ಪಾದನೆ ಸಿಗ್ತದೆ ನಮ್ಗೆ. 500 ಪ್ಲಸ್ 300 ಎಷ್ಟಾಗ್ತದೆ ನಮ್ಗ, 800. ಇದು ಎರಡನೇದಾಯ್ತು. ಇನ್ನು ನೆಕ್ಸ್ಟ್ ಏನ್ ಕೊಟ್ರ, ಇಲ್ಲಿ ಒಟ್ಟು ಉತ್ಪಾದನೆ ಗ್ಯಾಪ್ ಬಿಟ್ಟ. ನೆಕ್ಸ್ಟ್ ಬ್ರೆಡ್ ಇಂದ ಕೊಟ್ರ. ಬ್ರೆಡ್ ಏನು 1100 ಐತಿ, ಬಟ್ ಇಲ್ಲಿ ಮಧ್ಯಂತರ ಸರಕುಗಳ ಬಳಕೆ ಕೊಟ್ಟಿಲ್ಲ, ಇಲ್ಲಿ ಮೌಲ್ಯವರ್ಧನೆ ಕೊಟ್ರ. ಇದ್ರ ಅರ್ಥ ಏನಪ್ಪಾ ಅಂದ್ರ 1100ರಲ್ಲಿ 300 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ನಮ್ಗ, 1300ರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರ್ತದ, 1300 400. ಇಲ್ಲಿ ಈಗ ಒಟ್ಟು ಉತ್ಪಾದನೆಯಲ್ಲಿ ಬ್ರೆಡ್ ನೋಡ್ರಿ, ಬ್ರೆಡ್ ಇದು ಎಷ್ಟೈತಿ, 1100 ಐತಿ, ಬಟ್ ಇಲ್ಲಿ ಎಷ್ಟು ಕೊಟ್ರ, 300 ಕೊಟ್ರ. ಅಂದ್ರ ಇಲ್ಲಿ 1100ರಲ್ಲಿ 300ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ, ಇಲ್ಲಿ 800 ಬರ್ತದೆ. ಇನ್ನ ನೆಕ್ಸ್ಟ್ ಏನ್ ಕೊಟ್ರ, ಚಿಲ್ಲರೆ ಅಂಗಡಿದು. ಇಲ್ಲಿ ಏನ್ ಮಾಡ್ರ, ಒಟ್ಟು ಉತ್ಪಾದನೆ ಕೊಟ್ಟಿಲ್ಲ, ಇಲ್ಲಿ ಮಧ್ಯಂತರ ಸರಕುಗಳ ಬಳಕೆ ಕೊಟ್ರ ಮತ್ತು ಮೌಲ್ಯವರ್ಧನೆ ಕೊಟ್ರ. ಇವೆರಡು ಕೂಡ ಟೋಟಲ್ ಮಾಡಿ ಕೂಡಿಸಿದ್ರೆ ನಮ್ಗೆ ಏನ್ ಸಿಗ್ತದ, ಒಟ್ಟು ಉತ್ಪಾದನೆ ಸಿಗ್ತದ. ಇದು 1100 ಪ್ಲಸ್ 200 ಅಂದ್ರೆ 1300. ಇಲ್ಲಿ ಎಷ್ಟು ಬರೀಬೇಕು, 1300 ಬರೀಬೇಕು. ಈಗ ನೆಕ್ಸ್ಟ್ ಏನ, ಇಲ್ಲೊಂದು ಗ್ಯಾಪ್ ಕೊಟ್ರ, ಹೌದಿಲ್ಲ, ಒಟ್ಟು ಮೌಲ್ಯವರ್ಧನೆ ಅಂದ್ರೆ ಈ ಅಷ್ಟು ಟೋಟಲ್ ಆಗಿ ಕೂಡಿಸಿ ಇಲ್ಲಿ ಬರೆದ್ರೆ ಮುಗಿತದೆ. ಇದು 500 ಪ್ಲಸ್ 300, 300 300 600, 6 5 11, 11 1 2 1300. ಅಂದ್ರೆ ಇದು ಅರ್ಥ 1300. ಇವಾಗ ಏನಾಯ್ತಪ್ಪ ಅಂತಂದ್ರೆ ಅವೆಲ್ಲ ಖಾಲಿ ಬಿಟ್ಟಂತ ಸ್ಥಳಗಳನ್ನು ನಾವೇನ್ ಮಾಡಿದ್ವಿ, ಭರ್ತಿ ಮಾಡಿದ್ವಿ. ಇಷ್ಟು ಬರದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮೌಲ್ಯವರ್ಧನೆ ಇಸ್ ಈಕ್ವಲ್ ಟು ಒಟ್ಟು ಉತ್ಪಾದನೆ ಮೈನಸ್ ಮಧ್ಯಂತರ ಸರಕುಗಳ ಬಳಕೆ ಅಂತೇಳಿ ಬರೆದಿಸಿ ಕೆಳಗಡೆ ಇಟ್ರು ವ್ಯಾಲ್ಯೂಗಳನ್ನು ಬರೀಬೇಕು. ಒಟ್ಟು ಉತ್ಪಾದನೆ ಮೌಲ್ಯವರ್ಧನೆ ಇಸ್ ಈಕ್ವಲ್ ಟು ಒಟ್ಟು ಉತ್ಪಾದನೆ ಮೈನಸ್ ಮಧ್ಯಂತರ ಸರಕುಗಳ ಬಳಕೆ. ಈಗ ನೋಡ್ರಿ, ಒಂದೊಂದಾಗಿ ನೋಡ್ರಿ. ಇಲ್ಲಿ ಮೌಲ್ಯವರ್ಧನೆ ಎಷ್ಟೈತಿ, 500. ಎದ್ರದ್ದು, ಗೋಧಿದು. ಇಲ್ಲಿ ಗೋಧಿ ಅಂತ ಬರೀಬೇಕು. ಗೋಧಿ ಎಷ್ಟೈತಿ,
ಮೌಲ್ಯವರ್ಧನೆ ಗೋಧಿ ಎಷ್ಟೈತಿ 500 ಇಸ್ ಈಕ್ವಲ್ ಟು ಒಟ್ಟು ಉತ್ಪಾದನೆ ಎಷ್ಟೈತಿ 500 ಮೈನಸ್ ಮಧ್ಯಂತರ ಸರಕುಗಳ ಬಳಕೆ ಏನಿಲ್ಲ 0 ಆಸ್ ಇಟ್ ಈಸ್ ಅಷ್ಟು ಮಾತ್ರ ಬಿಟ್ರೆ. ನೆಕ್ಸ್ಟ್ ಯಾವುದು ಹಿಟ್ಟು ಎಷ್ಟೈತಿ ನೋಡ್ರಿ, ಮೌಲ್ಯವರ್ಧನೆ ಎಷ್ಟೈತಿ 300 ಇಸ್ ಈಕ್ವಲ್ ಟು ಒಟ್ಟು ಉತ್ಪಾದನೆ ಎಷ್ಟೈತಿ 800 ಮೈನಸ್ ನೆಕ್ಸ್ಟ್ ಮಧ್ಯಂತರ ಸರಕುಗಳ ಬಳಕೆ ಎಷ್ಟೈತಿ 500. ನೋಡ್ರಿ 800 500 ಕಳೆದ್ರೆ ಎಷ್ಟು 300. ಈ ತರ ಏನಪ್ಪಾ ಅಂತಂದ್ರೆ ಬ್ರೆಡ್ ಅನ್ನು ಕೂಡ ಅದೇ ತರ ಬರೀಬೇಕು, ಮತ್ತೆ ಚಿಲ್ಲರೆ ಅಂಗಡಿ ವ್ಯಾಪಾರದ ಕೂಡ ಅದೇ ತರ ಬರೀಬೇಕು. ಬರೆದ್ಮೇಲೆ ನಮ್ಗೆ ಏನ್ ಬರ್ತದ, ಇವಷ್ಟು ಕೂಡಿಸಿದಾಗ ನಮ್ಗೆ ಸೇಮ್ ಎಷ್ಟು ಬರ್ತದ 1300 ಬರ್ತದ. ಇಷ್ಟು ಮಾಡಿದಾಗ ಮಾತ್ರ ನಮ್ಗೆ ಏನಪ್ಪಾ ಅಂದ್ರ ಎಕ್ಸಾಮ್ ಅಲ್ಲಿ ಔಟ್ ಆಫ್ 4 ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯವಾಗ್ತದ. ಬಹಳಷ್ಟು ಈಸಿ ಇರ್ತಕ್ಕಂಥ ಪ್ರಶ್ನೆ ಐತಿ, ಕಂಪಲ್ಸರಿ ಆಗಿ ಇದನ್ನ ಎಲ್ಲರೂ ಕೂಡ ದಯವಿಟ್ಟು ತಪ್ಪದೆ ಪ್ರಾಕ್ಟೀಸ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.